ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಫ್ಯಾಷನ್ ಲೋಕ. ಇವತ್ತು ಡಬಲ್ ಕಲರ್ ಯೂಸ್ ಮಾಡಿ ಆರ್ಚನ್ನ ಹಾಕೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ಡಿಸೈನ್ಗೆ ನಾನು ಕುಚ್ಚು ಕಟ್ತಾ ಇಲ್ಲ ಮತ್ತು ಹ್ಯಾಂಗಿಂಗ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಸೀರೆ ಪರ್ಪಲ್ ಕಲರಲ್ಲಿದೆ ಮತ್ತು ಸಿಲ್ವರ್ ಜರಿಯಲ್ಲಿ ಇದೆ. ನೋಡಿ, ಸಿಲ್ವರ್ ಕಲರಲ್ಲಿ ಇದೆ. ಇದಕ್ಕೆ ನಾನು ಸಿಲ್ವರ್ ಕಲರ್ದು ಹ್ಯಾಂಗಿಂಗ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾದಂಥ ಹ್ಯಾಂಗಿಂಗ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು 100 ರುಪೀಸಿಂದ 150 ರುಪೀಸ್ ಇರುತ್ತೆ. 100 ಬೀಡ್ ಇರುತ್ತೆ. ಸೊ ಒಂದೊಂದು ಕಡೆ ಶಾಪ್ನಲ್ಲಿ ಒಂದೊಂದು ರೇಟ್ ಇರುತ್ತೆ. ಈ ಡಿಸೈನ್ನ ಹಾಕೋದಕ್ಕೆ ನಾನು ನೋಡಿ 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು 10 ನಂಬರ್ದು ನೀಡಲ್ ತಗೊಂಡಿದ್ದೀನಿ. ನಾನಿಲ್ಲಿ ಪರ್ಪಲ್ ಕಲರ್ ಥ್ರೆಡ್ಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಸೀರೆಗೆ ಒಂದು ಸಾರಿ ಲಾಕ್ ಮಾಡ್ಕೊಂಡಿದ್ದೀನಿ ಮತ್ತು ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮಾಡ್ಕೊಳ್ತೀನಿ. 2 ಸಾರಿ ಪಕ್ಕದಲ್ಲಿ ಲಾಕ್ ಮಾಡಿಕೊಂಡು ನಾನು ಚೈನ್ ಹಾಕ್ಕೊಳ್ತೀನಿ. 1 2 3 3 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಗೆ ನಾನು ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. 3 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಮತ್ತು 1 2 3 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ನೋಡಿ ಈ ರೀತಿ ಸ್ಲ್ಯಾಂಟಿಂಗ್ ಆಗಿ ಕ್ರೋಶನ ಇಟ್ಕೊಳ್ಬೇಕಂದ್ರೆ ಸ್ವಲ್ಪ ಕ್ರಾಸ್ ಆಗಿ, ಅಂದರೆ ಸುಮಾರು ಒಂದು 3ರಿಂದ 4 ಚೈನ್ ಗ್ಯಾಪಿಗೆ ನಾನು ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ. ಸೀರೆಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು 2 ದಾರ ಒಂದು ಮಾಡ್ಕೊಳ್ತೀನಿ. ಸ್ವಲ್ಪ ಲಾಂಗಾಗಿ ಮಾಡ್ಕೊಂಡಿದ್ದೀನಿ ಮತ್ತು 2 ದಾರ ಒಂದು ಮಾಡ್ಕೊಳ್ತೀನಿ. ನೋಡಿ, ನೋಡಿದಾಗ ಈ ರೀತಿ ಬೆಟ್ಟದ ಶೇಪಲ್ಲಿ ನಮಗೆ ನೀಟಾಗಿ ಬರಬೇಕು, ಆ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಬಂದಿರುತ್ತೆ ಸ್ಲ್ಯಾಂಟಿಂಗ್ ಡಬಲ್ ಕ್ರೋಶ ಮಾಡ್ಕೊಂಡಾಗ. ಇವಾಗ ಮತ್ತೆ 3 ಚೈನ್ ಹಾಕ್ಕೊಳ್ತೀನಿ. 3 ಚೈನ್ ಹಾಕ್ಕೊಂಡಾದ್ಮೇಲೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. ಇವಾಗ ಕಂಬ ಏನು ಹಾಕ್ಕೊಂಡಿದ್ವಿ ಅದರೊಳಗಡೆಯಿಂದ ದಾರ ತಂದು 2 ದಾರ ಒಂದು ಮಾಡ್ಕೊಳ್ತೀನಿ ಮತ್ತು ಉಳಿದಿದ್ದ 2 ದಾರ ಒಂದು ಮಾಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಹಾಕ್ಕೊಳ್ತೀನಿ. ಅದೇ ಚೈನ್ ಗ್ಯಾಪಿಗೆ ನಾನು ಮತ್ತೆ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ ಮತ್ತು ಡಬಲ್ ಕ್ರೋಶ ಕಂಬ ಒಳಗಡೆಯಿಂದ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ. ನಾನಿಲ್ಲಿ ಚೈನ್ನ ಬಿಟ್ಟು ಒಟ್ಟು 7 ಸಾರಿ ಡಬಲ್ ಕ್ರೋಶ ಕಂಬನ ಹಾಕ್ಕೊಳ್ತೀನಿ. ಚೈನನ್ನು ಸೇರಿಸ್ಕೊಂಡು ನಮಗಿಲ್ಲಿ ಒಟ್ಟು 8 ಡಬಲ್ ಕ್ರೋಶ ಕಂಬಗಳು ಬಂದಿರುತ್ತೆ. ನೀವು ಬೇಕಂದರೆ ಇಲ್ಲಿ ಕಂಬಗಳನ್ನ ಕಡಿಮೆ ಅಥವಾ ಜಾಸ್ತಿ ಮಾಡ್ಕೊಳ್ಬೋದು. ಸೊ ಆರ್ಚ್ ಸ್ವಲ್ಪ ದೊಡ್ಡದಾಗಿ ಬರಲಿ ಅನ್ನೋರು ಕಂಬನ ಜಾಸ್ತಿ ಮಾಡ್ಕೊಳ್ಬೋದು. ಇನ್ನು ಸ್ವಲ್ಪ ಸ್ಮಾಲ್ ಆಗಿ ಬೇಕನ್ನೋರು ಇಲ್ಲಿ ಕಂಬಗಳನ್ನ ಇನ್ನೂ ಕಡಿಮೆ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಒಟ್ಟು 8 ಕಂಬಗಳನ್ನ ಮಾಡ್ಕೊಳ್ತೀನಿ. ಒಂದು ಸಾರಿ ಚೈನ್ ಹಾಕಿರೋದನ್ನು ಕೂಡ ಸೇರಿಸಿ ನಾನಿಲ್ಲಿ ಒಟ್ಟು 8 ಕಂಬಗಳನ್ನ ಮಾಡ್ಕೊಳ್ತೀನಿ. ನೋಡಿ, 8 ಕಂಬಗಳಾದಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ. ಇವಾಗ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಎಲ್ಲ ಕಂಬಗಳನ್ನು ನಾವು ಒಂದೇ ಸಮವಾಗಿ ಹಾಕೊಂಡಾಗ ಮಾತ್ರ ನಮಗೆ ಆರ್ಚ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಒಂದು ಸಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ ನಾನು ಮತ್ತೆ ಚೈನ್ನ ಹಾಕ್ಕೊಳ್ತೀನಿ. 1 2 3 3 ಚೈನ್ ಹಾಕ್ಕೊಂಡು ಅದು ಎಲ್ಲಿ ಬರುತ್ತೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ಗಳನ್ನ ಹಾಕ್ಕೊಳ್ತೀನಿ. 1 2 3 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ನಾನು ಒಂದು ಸಾರಿ ದಾರ ಸುತ್ಕೊಳ್ತೀನಿ. ದಾರ ಸುತ್ಕೊಂಡು ಸ್ಲ್ಯಾಂಟಿಂಗ್ ಆಗಿ 3 ಚೈನ್ ಗ್ಯಾಪಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತಂದು 2 ದಾರ ಒಂದು ಮಾಡ್ಕೊಳ್ತೀನಿ, 2 ದಾರ ಒಂದು ಮಾಡ್ಕೊಳ್ತೀನಿ. ಇಲ್ಲಿ ಬೇಕಂದರೆ ನೀವು ತುಂಬ ಲಾಂಗಾಗಿ ಡಬಲ್ ಕ್ರೋಶ ಮಾಡ್ಕೊಳ್ಳೋದ್ರಿಂದ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ತ್ರಿಬಲ್ ಕ್ರೋಶ ಕೂಡ ಮಾಡ್ಕೊಳ್ಬೋದು. ಮತ್ತು 3 ಚೈನ್ ಹಾಕ್ಕೊಳ್ತೀನಿ.
3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಈ ಡಬಲ್ ಕ್ರೋಶೆ ಕಂಬ ಏನು ಮಾಡಿದ್ವಿ ಅದ್ರ ಒಳಗಡೆಗೆ ನಾನು ಮತ್ತೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. ಮತ್ತೆ ಅದೇ ಚೈನ್ ಗ್ಯಾಪಿಗೆ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಸೊ ಫಸ್ಟಲ್ಲಿ ನಾವು ಒಂದು ಚೈನ್ನ ಬಿಟ್ಟು 7 ಸಾರಿ ಕಂಬಗಳನ್ನ ಹಾಕ್ಕೊಂಡಿದ್ವಿ. ಒಟ್ಟು 8 ಆಯಿತು. ಸೊ ಎಲ್ಲ ಆರ್ಚಲ್ಲಿ ಕೂಡ ನಾವು ಸ್ಲ್ಯಾಂಟಿಂಗ್ ಆರ್ಚ್ನ ನಾವು 8 ಕಂಬಗಳನ್ನೇ ಮಾಡ್ಕೊಂಡು ಹೋಗಬೇಕು. ಸೊ ಚೈನ್ ಹಾಕ್ಕೊಳ್ತೀವಲ್ಲ ಫಸ್ಟಲ್ಲಿ 3 ಚೈನು, ಅದನ್ನು ಕೂಡ ಸೇರಿಸಿ ನಾವು 8 ಕಂಬಗಳನ್ನ ಮಾಡ್ಕೊಳ್ತಾ ಹೋಗಬೇಕು. ಈ ಡಿಸೈನು ತುಂಬಾ ಸಿಂಪಲ್ ಆಗಿದೆ ಫ್ರೆಂಡ್ಸ್, ಮತ್ತು ಹಾಕೋದಕ್ಕೂ ತುಂಬಾ ಈಸಿ ಅಂತ ಅನಿಸುತ್ತೆ. ಸೊ ಆರಾಮವಾಗಿ ಫ್ರೆಷರ್ಸ್ ಕೂಡ ಈ ಡಿಸೈನ್ನ ಹಾಕ್ಕೊಳ್ತಾ ಹೋಗ್ಬೋದು. 8 ಕಂಬಗಳಾದಮೇಲೆ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಸೊ ಈ ಸ್ಟೆಪ್ಪು ತುಂಬಾ ಈಸಿ ಆಗಿದೆ ಫ್ರೆಂಡ್ಸ್. ನೋಡಿ, ಎಲ್ಲೂ ಕೂಡ ಬೆಂಡಾಗಲ್ಲ. ಫಸ್ಟು 3 ಚೈನ್ ಹಾಕ್ಕೊಳ್ಬೇಕು, ಮತ್ತೆ 3 ಚೈನ್ ಹಾಕ್ಕೊಳ್ಬೇಕು, ಆಮೇಲೆ ಮತ್ತೆ ಡಬಲ್ ಕ್ರೋಶೆ ಮಾಡಿಕೊಂಡು ಆ ಡಬಲ್ ಕ್ರೋಶೆ ಕಂಬಗೆ ನಾವು ಕಂಬಗಳನ್ನ ಹಾಕ್ಕೊಳ್ತಾ ಹೋಗಬೇಕು. ತುಂಬ ಸಿಂಪಲ್ಲಾಗಿದೆ ಮತ್ತು ಈಸಿಯಾಗಿದೆ. ಮತ್ತಿವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ. 1 2 3 3 ಚೈನ್ ಹಾಕ್ಕೊಳ್ತೀನಿ. ಅದು ಎಲ್ಲಿಗೆ ಬರುತ್ತಾ ಅಲ್ಲಿಗೆ ಸೀರೆಗೆ ನಾವು ಲಾಕ್ ಮಾಡ್ಕೊಳ್ತೀವಿ. ಮತ್ತೆ 3 ಚೈನ್ ಹಾಕ್ಕೊಳ್ತೀನಿ. 1 2 3 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಸ್ಲ್ಯಾಂಟಿಂಗ್ ಆಗಿ ಒಂದು 3 ಚೈನ್ ಗ್ಯಾಪಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತಂದು ಸ್ವಲ್ಪ ಲಾಂಗ್ ಆಗಿ ಡಬಲ್ ಕ್ರೋಶೆ ಮಾಡ್ಕೊಳ್ತೀವಿ. ಈ ಕಡೆ 3 ಚೈನ್ ಹಾಕಿರ್ತೀರವಲ್ಲ ಆ ಲೆಂತಿಗೆ ಬರುವಷ್ಟು ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕ್ಕೊಳ್ತೀನಿ. ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಡಬಲ್ ಕ್ರೋಶೆ ಕಂಬದ ಒಳಗಡೆಗೆ ನಾನು ಮತ್ತೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಸೊ ಇದೇ ರೀತಿ ನಾನಿಲ್ಲಿ ಒಟ್ಟು 7 ಕಂಬಗಳನ್ನ ಮಾಡ್ಕೊಳ್ತೀನಿ. ಮೊದಲಲ್ಲಿ 3 ಚೈನ್ ಹಾಕಿದ್ವಲ್ಲ, ಅದನ್ನ ಬಿಟ್ಟರೆ ನಾವು 7 ಕಂಬಗಳು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ಬೇಕು. ಅದನ್ನು ಸೇರಿಸಿ ಲೆಕ್ಕ ಹಾಕ್ಕೊಳ್ತೀವಿ, ಆ 3 ಚೈನ್ನು ಸೇರಿಸಿ ಲೆಕ್ಕ ಹಾಕ್ಕೊಳ್ತೀವಿ ಅಂದರೆ ನಾವಿಲ್ಲಿ ಒಟ್ಟು 8 ಕಂಬಗಳನ್ನ ಹಾಕ್ಕೊಳ್ಬೇಕು. ಎಲ್ಲೂ ಕೂಡ ಒಂದು ಕಂಬ ದೊಡ್ಡದು ಒಂದು ಕಂಬ ಚಿಕ್ಕದು ಆ ರೀತಿ ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು. ಎಲ್ಲ ಕಂಬಗಳೂ ಒಂದೇ ಸಮವಾಗಿ ಬರಬೇಕು. ಆ ರೀತಿ ನಾವು ಕಂಬಗಳನ್ನ ಹಾಕ್ಕೊಳ್ಬೇಕು. ಕಂಬಗಳು ಒಂದೇ ಸಮ ಬಂದಾಗ ಮಾತ್ರ ನಮಗೆ ಆರ್ಚು ನೋಡೋದಕ್ಕೆ ನೀಟಾಗಿ ಕಾಣಿಸುತ್ತೆ. ನೋಡಿ, 8 ಸಾರಿ ಆದಮೇಲೆ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಬರುತ್ತೆ ನಮಗೆ ಡಿಸೈನ್. ಎಲ್ಲೂ ಕೂಡ ನಮಗೆ ಸ್ಲ್ಯಾಂಟಿಂಗ್ ಆರ್ಚು ಬೆಂಡಾಗಿರೋದಿಲ್ಲ. ಸ್ಟಾರ್ಟಿಂಗಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್ ಹಾಕಿ ಆಮೇಲೆ ನಾನು ಇದನ್ನ ಫುಲ್ ಆರ್ಚ್ ಮಾಡ್ಕೊಳ್ತೀನಿ. ಸೊ ಹಾಫ್ ಆ್ಯಂಡ್ ಹಾಫ್ ಕಲರ್ನ ನಾವು ಯೂಸ್ ಮಾಡ್ತಾ ಇರೋದ್ರಿಂದ ನಾವು ಸ್ಲ್ಯಾಂಟಿಂಗ್ ಆರ್ಚ್ನೇ ಹಾಕ್ಕೊಳ್ತಾ ಹೋಗಬೇಕಾಗುತ್ತೆ. ನೋಡಿ, ಈ ರೀತಿ ಬಂದಿರುತ್ತೆ. ಈ ಡಿಸೈನ್ನಲ್ಲಿ ನಾವು ಕುಚ್ಚು ಕಟ್ಕೊಳ್ಳಿಕ್ಕೆ ಎಲ್ಲೂ ಗ್ಯಾಪ್ ಕೊಡ್ತಾ ಇಲ್ಲ. ಈ 3 ಚೈನ್ ಹಾಕಿದ್ದೀನಲ್ಲ, ಇಲ್ಲಿ ಕೂಡ ನಾವು ಮತ್ತೆ ಆರ್ಚನ್ನೇ ಕಂಟಿನ್ಯೂ ಮಾಡ್ಕೊಳ್ತೀವಿ. ಅದೇ ರೀತಿ ಸೀರೆ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕು. ಸೊ ನಾನಿವಾಗ ನೆಕ್ಸ್ಟ್ ಸ್ಟೆಪ್ನ ತೋರಿಸ್ತೀನಿ. ನೋಡಿ, ಆಪೋಸಿಟ್ ಕಲರ್ ತಗೊಂಡಿದ್ದೀನಿ, ಅಂದರೆ ಸಿಲ್ವರ್ ಕಲರ್ ಥ್ರೆಡ್ ತಗೊಂಡು ಫಸ್ಟು ಬಟ್ಟೆಗೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಲಾಕ್ ಮೇಲೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಎರಡು ಸಾರಿ ಲಾಕ್ ಆದಮೇಲೆ ನಾನು ಇಲ್ಲಿಂದನೇ ಆರ್ಚನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನೋಡಿ, ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. ಒಂದು ಸಾರಿ ದಾರ ಸುತ್ತಕೊಂಡು ಇಲ್ಲಿ ಫಸ್ಟು 3 ಚೈನ್ನ ಬಿಟ್ಟು ನೆಕ್ಸ್ಟ್ದು 3 ಚೈನ್ ಇದೆಯಲ್ಲ ಆರ್ಚ್ದು, ಆ 3 ಚೈನ್ ಗ್ಯಾಪಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. ನೋಡಿ, ಆರ್ಚಿಂದ ರೈಟ್ ಸೈಡಲ್ಲಿ ನಾವು ಚೈನ್ನ ಬಿಟ್ಕೊಂಡಿದ್ವಲ್ಲ, ಆ ಗ್ಯಾಪಿಗೆ ನಾನಿಲ್ಲಿ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟು 3 ಚೈನ್ ಗ್ಯಾಪ್ನ ನಾನು ಹಾಗೆ ಬಿಟ್ಟಿರ್ತೀನಿ. ಅಲ್ಲಿಂದ ನಾನು ಶುರು ಮಾಡಿ ನೆಕ್ಸ್ಟ್ದು 3 ಚೈನ್ ಗ್ಯಾಪಿಗೆ
ಅಂದರೆ ಹಾಫು ಆ ಸ್ಲ್ಯಾಂಟಿಂಗ್ ಆರ್ಚ್ ಏನು ಮಾಡ್ಕೊಂಡಿದ್ವಿ ಅಲ್ಲಿ ಉಳಿದಿದ್ದ ಚೈನಿಗೆ ನಾನು ಇಲ್ಲಿ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಾನು ಇಲ್ಲಿ ಒಟ್ಟು 8 ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಲ್ಲಿ ನಾನು 3 ಚೈನ್ ಹಾಕಿ ಆಮೇಲೆ 7 ಕಂಬಗಳನ್ನ ಮಾಡ್ಕೊಂಡಿದ್ದೆ ಅಲ್ವಾ. ಇಲ್ಲಿ ಯಾವುದೇ ರೀತಿಯಾದಂಥ ಚೈನ್ನ ಹಾಕ್ತಾ ಇಲ್ಲ. ಹಾಗಾಗಿ ನಾನು ಡೈರೆಕ್ಟಾಗಿ 8 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. ಅದೇ ಚೈನ್ ಗ್ಯಾಪಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತಗೊಂಬಂದು 2 ದಾರ ಒಂದು ಮಾಡ್ಕೊಳ್ತೀನಿ. ಮತ್ತು ಉಳಿದಿದ್ದ 2 ದಾರನ ಒಂದು ಮಾಡ್ಕೊಳ್ತೀನಿ. ಇದೇ ರೀತಿ ನಾವಿಲ್ಲಿ ಒಟ್ಟು 8 ಡಬಲ್ ಕ್ರೋಶಾ ಕಂಬನ ಹಾಕ್ಕೊಳ್ಬೇಕು. ಸೊ ಸ್ಟಾರ್ಟಿಂಗಲ್ಲಿ ಪರ್ಪಲ್ ಕಲರಲ್ಲಿ ನಾವು ಎಷ್ಟು ಕಂಬಗಳನ್ನ ಹಾಕ್ಕೊಂಡಿರ್ತೀವಿ ಅಷ್ಟೇ ಕಂಬಗಳನ್ನ ಈ ಕಲರಲ್ಲಿ ಕೂಡ ಹಾಕಬೇಕು. ಇವಾಗ ನಾನಿಲ್ಲಿ ಥ್ರೆಡ್ನ ಸ್ವಲ್ಪ ಮೇಲೆ ಮಾಡ್ತೀನಿ. ಥ್ರೆಡ್ನ ಸ್ವಲ್ಪ ಮೇಲೆ ಮಾಡಿ ಒಂದು ಹ್ಯಾಂಗಿಂಗ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಮೇಲ್ಗಡೆ ಹುಕ್ಕಿರುತ್ತಲ್ಲ, ಆ ಹುಕ್ಕಿಗೆ ನಾವು ಥ್ರೆಡ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಒಳಗಡೆ ಹಾಕಿ ನೀಡಲ್ ಮೇಲೆ ಒಂದು ಸಾರಿ ಲಾಕ್ ಮಾಡ್ಕೊಳ್ಬೇಕು. ಒಂದು ಸಾರಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಗಮನಿಸ್ಕೊಳ್ಳಿ. ಸೊ ಫಸ್ಟಲ್ಲಿ 3 ಚೈನ್ ಹಾಕಿದ್ನಲ್ಲ, ಸೊ ಆ 3 ಚೈನಲ್ಲಿ 3ನೇ ಚೈನ್ ಇರುತ್ತೆ ನೋಡಿ ಮೇಲ್ಗಡೆ. ಅಂದರೆ ಮೇಲ್ಗಡೆ ಇರುವಂಥ 3ನೇ ಚೈನ್ದು ಹೋಲ್ ಗ್ಯಾಪಿಗೆ ನಾನು ಒಂದು ಸಾರಿ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತೀನಿ. ಆವಾಗ ನಮಗೆ ನೀಟಾಗಿ ಫುಲ್ ಹಾರ್ಚ್ ಥರ ಬರುತ್ತೆ. ಇವಾಗ ಕಂಬಗಳ ಮೇಲ್ಗಡೆ ಹೋಲ್ ಚೈನ್ ಇದೆಯಲ್ಲ, ಕಂಬಗಳ ಮೇಲ್ಗಡೆ ಚೈನ್ ಇದೆಯಲ್ಲ, ಆ ಚೈನಲ್ಲಿರುವಂಥ ಹೋಲಿಗೆ ನಾನು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಹೋಗ್ತೀನಿ. ಇಲ್ಲಿ 8 ಕಂಬಗಳಿತ್ತಲ್ಲ, 8 ಕಂಬಗಳ ಮೇಲೆ ಕೂಡ 8 ಸಾರಿ ಸಿಂಗಲ್ ಕ್ರೋಶಾನ ಮಾಡ್ಕೊಳ್ತಾ ಹೋಗಬೇಕು. ನಾನಿಲ್ಲಿ ಒಂದು ಕಂಬದಿಂದ ಇನ್ನೊಂದು ಕಂಬಕ್ಕೆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ನಾನು ಸಿಂಗಲ್ ಕ್ರೋಶಾ ಮಾಡ್ತಾ ಇಲ್ಲ. ಕಂಬದ ಮೇಲ್ಗಡೆ ಚೈನ್ ಇರುತ್ತಲ್ಲ, ಆ ಚೈನ್ದು ಮಧ್ಯ ಹೋಲ್ ಇರುತ್ತೆ, ಆ ಹೋಲಿಗೆ ನಾನು ಸಿಂಗಲ್ ಕ್ರೋಶಾಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಒಂದು ಸಾರಿ ಒಂದು ಆರ್ಚನ್ನ ಇದನ್ನು ಹಾಕೊಂಡ್ಬಿಟ್ರೆ ನೆಕ್ಸ್ಟು ಹಾಕ್ಕೊಳ್ಳಿಕ್ಕೆ ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್. ಡಿಸೈನು ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಈಸಿಯಾಗಿ ಬರುತ್ತೆ. ಫ್ರೆಷರ್ಸ್ ಕೂಡ ಆರಾಮವಾಗಿ ಈ ಡಿಸೈನ್ನ ಹಾಕ್ಕೊಳ್ಬೋದು. ಮತ್ತು ಬೇರೆ ಆರ್ಚ್ಗಳಿಗಿನ್ನ ಸ್ವಲ್ಪ ಬೇಗನೆ ಕಂಪ್ಲೀಟ್ ಆಗುತ್ತೆ ಈ ಡಿಸೈನು. ನೋಡಿ ಹೀಗೆ ಕಂಬಗಳ ಮೇಲೆ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಬರಬೇಕು. ಸೊ ಪೂರ್ತಿ ಕಂಬಗಳ ಮೇಲೆ ನಾವು ಸಿಂಗಲ್ ಕ್ರೋಶಾ ಮಾಡಿದ್ದಾದಮೇಲೆ ಸೀರೆಗೆ ಏನು ಲಾಕ್ ಮಾಡ್ಕೊಂಡಿದ್ವಿ ಆ ಲಾಕ್ ಮೇಲೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಲಾಕ್ ಮಾಡ್ಕೊಂಡಿದ್ವಲ್ಲ, ಆ ಲಾಕ್ ಮೇಲೆ ನಾನು ಒಂದು ಸಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಾರಿ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನಾನು ಇಲ್ಲಿಂದನೇ ಡೈರೆಕ್ಟಾಗಿ ಆರ್ಚ್ನ ಸ್ಟಾರ್ಟ್ ಮಾಡ್ತೀನಿ. ನೋಡಿ ನಮಗೆ ಈ ರೀತಿ ಆರ್ಚ್ ಬಂದಿರುತ್ತೆ. ಇವಾಗ ನೀಡಲ್ ಮೇಲೆ ಒಂದು ಸಾರಿ ನಾನು ದಾರನ ಸುತ್ಕೊಳ್ತೀನಿ. ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಂಡು 3 ಚೈನ್ನ ಬಿಟ್ಟು ನೆಕ್ಸ್ಟು ನೋಡಿ ಮೊದಲಿರೋ 3 ಚೈನ್ನ ಬಿಟ್ಬಿಡ್ತೀನಿ. ಅದಾದಮೇಲೆ ನೆಕ್ಸ್ಟು 3 ಚೈನ್ ಇದೆಯಲ್ಲ, ಅಂದರೆ ಹಾಫ್ ಸ್ಲ್ಯಾಂಟಿಂಗ್ ಆರ್ಚ್ ಏನು ಮಾಡಿದ್ದೀವಿ ಆ ಗ್ಯಾಪಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶಾ ಕಂಬನ ಮಾಡ್ಕೊಳ್ತೀವಿ. ಮತ್ತು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. ಅದೇ ಚೈನ್ ಗ್ಯಾಪಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತಂದು 2 ದಾರ ಒಂದು ಮಾಡ್ಕೊಳ್ತೀನಿ ಮತ್ತು ಉಳಿದಿದ್ದ 2 ದಾರನ ಒಂದು ಮಾಡ್ಕೊಳ್ತೀನಿ. ಸೊ ಇದೇ ರೀತಿ ಇಲ್ಲೂ ಕೂಡ ಒಟ್ಟು 8 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೊಳ್ತಾ ಹೋಗಬೇಕು.
ಅಂದರೆ ನಾವು ಮೊದಲಲ್ಲಿ ಆರ್ಚಿಗೆ ಎಷ್ಟು ಕಂಬಗಳನ್ನ ಹಾಕ್ಕೊಂಡಿರ್ತೀವಿ ಅಷ್ಟೇ ಕಂಬಗಳನ್ನ ನಾವು ಪ್ರತಿ ಸಾರಿನೂ ಹಾಕ್ಕೊಳ್ತಾ ಹೋಗಬೇಕು. ಇಲ್ಲಾಂದರೆ ಒಂದರಲ್ಲಿ ಕಡಿಮೆ ಒಂದರಲ್ಲಿ ಜಾಸ್ತಿ ಮಾಡಿದರೆ ನಮಗೆ ಆರ್ಚ್ದು ಶೇಪು ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ಸೊ ನಾವು ಚಿಕ್ಕದಾಗಿ ಮಾಡ್ಕೊಂಡಿದ್ರೆ 6 ಅಥವಾ 5 ಆರ್ಚ್ ಕಂಬಗಳನ್ನ ಮಾಡ್ಕೊಂಡಿದ್ರೆ ನೆಕ್ಸ್ಟಲ್ಲಿ ಕೂಡ ನಾವು ಅಷ್ಟೇ ಕಂಬಗಳನ್ನ ಹಾಕ್ಕೊಳ್ತಾ ಹೋಗಬೇಕು. ನಾನಿಲ್ಲಿ 8 ಕಂಬ ಮಾಡ್ಕೊಂಡಿರೋದ್ರಿಂದ ಸೊ ಈ ಕಲರಲ್ಲಿ ಕೂಡ ನಾನು ಇಲ್ಲಿ 8 ಡಬಲ್ ಕ್ರೋಶ ಕಂಬಗಳನ್ನೇ ಮಾಡ್ಕೊಳ್ತೀನಿ. ನೋಡಿ 8 ಡಬಲ್ ಕ್ರೋಶ ಕಂಬಗಳು ಮಾಡಿದಾಗಿದೆ. ಇವಾಗ ಥ್ರೆಡ್ನ ಸ್ವಲ್ಪ ಮೇಲೆ ಮಾಡ್ಕೊಳ್ತೀನಿ. ಥ್ರೆಡ್ನ ಮೇಲೆ ಮಾಡಿ ಒಂದು ಹ್ಯಾಂಗಿಂಗ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಇನ್ಸರ್ಟ್ ಮಾಡಿಕೊಂಡು ಒಂದು ಸಾರಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಆದಮೇಲೆ ಇಲ್ಲಿ ಪರ್ಪಲ್ ಕಲರಲ್ಲಿ ನಾನು ಫಸ್ಟಿಗೆ 3 ಚೈನ್ ಹಾಕ್ಕೊಂಡಿದ್ನಲ್ಲ, ಅಲ್ಲಿ 3ನೇ ಚೈನು ಅಂದರೆ ಮೇಲ್ಗಡೆ ಇರುವಂಥ ಚೈನ್ದು ಹೋಲ್ ಗ್ಯಾಪಿಗೆ ನಾನು ಒಂದು ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ಇದೇ ರೀತಿ ಒಟ್ಟು 8 ಕಂಬದ್ದು ಚೈನ್ ಹೋಲ್ಗಳಿಗೂ ನಾನು 8 ಸಾರಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಬರ್ತೀನಿ. ಇದೇ ರೀತಿ ನಾವು ಪೂರ್ತಿ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ನೋಡಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ. ಸೊ ಇಲ್ಲಿ ನಾವು ಕುಚ್ಚು ಕಟ್ಕೊಳ್ಳಿಕ್ಕೆ ಎಲ್ಲೂ ಜಾಗ ಬಿಟ್ಕೊಂಡಿಲ್ಲ. ಸೊ ಇದು ವಿತೌಟ್ ಕುಚ್ಚು ಡಿಸೈನು ಹ್ಯಾಂಗಿಂಗ್ ಬೀಡನ್ನ ಯೂಸ್ ಮಾಡ್ತಾ ಇರೋದು. ಸೊ ಆರ್ಚ್ ಕಂಪ್ಲೀಟ್ ಆದಮೇಲೆ ಲಾಕ್ ಮೇಲೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನೀವು ಪೂರ್ತಿ ಸೀರೆನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕು. ಇನ್ ಕೇಸ್ ನಿಮಗೇನಾದರೂ ಇದ್ರ ಸೆಂಟ್ರಲ್ಲಿ ಕುಚ್ಚು ಕಟ್ಕೊಳ್ಬೇಕು ಅಂದರೆ ಪರ್ಪಲ್ದು ಆರ್ಚ್ ಮಾಡಿದ್ವಲ್ಲ, ಆರ್ಚ್ ಆದಮೇಲೆ ನಾವು ಚೈನ್ಗಳನ್ನ ಹಾಕ್ಕೊಳ್ಬೇಕಾಗುತ್ತೆ. ಕುಚ್ಚು ಕಟ್ಕೊಳ್ಳಿಕ್ಕೆ 4 ಅಥವಾ 5 ಚೈನ್ಗಳನ್ನ ಹಾಕ್ಕೊಳ್ಬೇಕು. ನೋಡಿ ಸೀರೆ ಪೂರ್ತಿ ಕಂಪ್ಲೀಟ್ ಆಗಿದೆ. ಸೊ ಸೀರೆ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ. ಇದನ್ನು ಹಾಫ್ ಆ್ಯಂಡ್ ಹಾಫ್ ಕುಚ್ಚು ಅಂತಲೇ ಫೇಮಸ್ ಆಗಿದೆ. ಸೊ ಈ ಡಿಸೈನು ನಿಮಗೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಹಾಕೋದಕ್ಕೆ ಕೂಡ ಅಷ್ಟೇ ಈಸಿಯಾಗಿ ಅಂತ ಅನಿಸುತ್ತೆ. ಸೊ ಫ್ರೆಂಡ್ಸ್, ಈ ಡಿಸೈನ್ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನನ್ನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್.